ಪಾಕಿಸ್ತಾನ ಬಾಂಗ್ಲಾದೇಶ ಮೇಲೆ ಭರ್ಜರಿ ಬ್ಯಾಟಿಂಗ್ ಮಾಡಿ ಭಾರತ ಫೈನಲ್ ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಭಿಷೇಕ್ ಶರ್ಮಾ ಸದ್ಯ ಸೆನ್ಸೇಷನ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ದೇಶಾದ್ಯಂತ ಸೆನ್ಸೇಷನ್ ಆಗಿರುವಂತ ಅಭಿಷೇಕ್ ಶರ್ಮಾ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಕೂಡ ಭಾರತಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಬೇರೆಲ್ಲ ಬ್ಯಾಟರ್ಗಳು ಕೂಡ ವಿಫಲ ಆಗ್ತಾ ಇದ್ದಾಗ ಅಭಿಷೇಕ್ ಶರ್ಮಾ ಮಾತ್ರ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಅನ್ನು ಬಾರಿಸಿ ಭಾರತ ಫೈನಲ್ ತಲುಪುವಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೇ ಪಡ್ಕೊಂಡ್ರು ಅಂದ್ರೆ ಅವ್ರದೇ ಪ್ರಮುಖ ಪಾತ್ರ ಆಗಿತ್ತು. ಸೊ ಈಗ ಅಭಿಷೇಕ್ ಶರ್ಮಾ ಅವರ ತಾಯಿ ಹಾಗೂ ಮಗಳು ಕೂಡ ಇದರ ಬಗ್ಗೆ ಖುಷಿ ಪಟ್ಟಿದ್ದಾರೆ. ಜೊತೆಗೆ ಭಾರತ ತಂಡದ ಏಕದಿನ ಹಾಗೆ ಟೆಸ್ಟ್ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಎಂಟ್ರಿ ಆಗ್ತಾರ, ಶರ್ಮಾ ಸ್ಥಾನಕ್ಕೆ ಮತ್ತೊಬ್ಬ ಶರ್ಮಾ ಎಂಟ್ರಿ ಕೊಡ್ತಾರ ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಕೂಡ ಅವರು ಮಾತಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ರೋಹಿತ್ ಶರ್ಮಾ ಭಾರತ ತಂಡದ ನಾಯಕ ಆಗಿ ಓಪನರ್ ಆಗಿ ದಶಕಗಳ ಕಾಲ ಭಾರತವನ್ನ ಉನ್ನತ ಸ್ಥಾನದಲ್ಲಿ ಇರೋದಕ್ಕೇನೆ ಕಾರಣ ಆಗಿದ್ದ ಆ ಬೆಸ್ಟ್ ಬ್ಯಾಟರ್, ಅವರ ಸ್ಥಾನವನ್ನ ಮತ್ತೊಬ್ಬ ಶರ್ಮಾ ಅಭಿಷೇಕ್ ಶರ್ಮಾ ತುಂಬ್ತಾರೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಆ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದು T20 ನಂಬರ್ 1 ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಒನ್ ಡೇ ಟೀಮ್ಗೂ ಕೂಡ ಎಂಟ್ರಿ ಕೊಡ್ತಾರೆ. ಯಾಕಂದ್ರೆ ಇದು ಕನ್ಸಿಸ್ಟೆನ್ಸಿಯನ್ನ ನೋಡ್ತಾ ಇದ್ರೆ ಅವರ ಬ್ಯಾಟಿಂಗ್ ಅಲ್ಲಿ. ರೋಹಿತ್ ಶರ್ಮಾ ರಿಟೈರ್ಮೆಂಟ್ ನ ನಂತರ ಅದು ಆ ಸ್ಥಾನಕ್ಕೆ ಅಭಿಷೇಕ್ ಶರ್ಮಾ ಸೂಕ್ತ. ಮತ್ತೆ ಇಲ್ಲಿ ಶುಭ್ಮನ್ ಗಿಲ್ ಹಾಗೆ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಪಂಜಾಬ್ ತಂಡದ ಓಪನರ್ಸ್, ಪಂಜಾಬ್ ಟೀಮ್ಗೆ ಆಡೋದ್ರಿಂದ ಇಬ್ರು ಕೂಡ ಸೆಟ್ ಆಗಿರುವಂತ ಓಪನರ್ಸ್. ಈಗಾಗಲೇ T20 ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಈ ಜೋಡಿಯನ್ನ ಬರುವ ಟೆಸ್ಟ್ ಹಾಗೆ ಒನ್ ಡೇ ಇದಕ್ಕೆ ತಂದ್ರೆ ಮುಂದಿನ ದಿನಗಳಲ್ಲಿ ಭಾರತದ ತಂಡ ಓಪನರ್ಸ್ ಒಂದು ಸುಭದ್ರವಾಗಿ ಓಪನಿಂಗ್ ಜೋಡಿ ಆಗ್ತಾರೆ ಇವರು. ಆ ಲೆಕ್ಕಾಚಾರವನ್ನು ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಭಾರತದ ಏನು BCCI ಕೂಡ ಮಾಡೋದ್ರಲ್ಲಿ, ಆಯ್ಕೆದಾರರು ಕೂಡ ಮಾಡೋದ್ರಲ್ಲಿ ಏನು ಅನುಮಾನ ಇಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವರ ತಾಯಿ ಕೂಡ ಇದರ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಏನೋ 100 ಹತ್ರ ಹೋಗ್ತಾ ಇದ್ದಾರೆ, ಆದರೆ 100 ಆಗ್ತಾ ಇಲ್ಲ, ಶತಕ ಹೊಡಿತಾ ಇಲ್ಲ ಅಭಿಷೇಕ್ ಶರ್ಮಾ. ಅಂದರೆ ಖಂಡಿತ ಬರೋ ದಿನಗಳಲ್ಲಿ 100 ಹೊಡಿತಾರೆ ಅಂತ ಅವರ ಸಹೋದರಿ ಕೋಮಲ್ ಶರ್ಮಾ ಕೂಡ ಮುಂದಿನ ಮ್ಯಾಚ್ಗಳಲ್ಲಿ ಶತಕ ಹೊಡೆಯೋದು ಅಭಿಷೇಕ್ ಶರ್ಮಾ ಖಚಿತ ಅಂತ ಅವರು ಕೂಡ ಸಂತಸದಿಂದ ರಿಯಾಕ್ಟ್ ಮಾಡಿದ್ದಾರೆ. ಗ್ರೌಂಡ್ನಲ್ಲಿ ಕೂಡ ಇವರ ಫ್ಯಾಮಿಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಚೀಯರ್ ಮಾಡ್ತಾ ಇದ್ರು. ಅದನ್ನು ಕೂಡ ಕ್ಯಾಮ್ರಾಗಳು ಕೂಡ ತೋರಿಸ್ತಾ ಇತ್ತು, ಅವರ ಫ್ಯಾಮಿಲಿ ಹಾಗೆ ಅವರ ಸಹೋದರಿ ಚೀಯರ್ ಮಾಡ್ತಾ ಇರೋದನ್ನು. ಒಟ್ಟಾರೆ ಭಾರತ ಬಾಂಗ್ಲಾದೇಶ್ ಮೇಲೆ ಭರ್ಜರಿ ವಿಕ್ಟ್ರಿಯನ್ನು ಸಾಧಿಸಿ ಏನು ಸೂಪರ್ 4 ಅಲ್ಲಿ 2 ಪಂದ್ಯಗಳನ್ನು ಗೆದ್ದು ಫೈನಲ್ ಪ್ರವೇಶವನ್ನು ಮಾಡಿದೆ.